ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದ್ಸತಿ ಟೆಸ್ಟ್ ಮಾಡಿಬಿಡೋಣ. ಸೊ ಮಾರ್ಕೆಟ್ ತುಂಬ ರ್ಯಾಂಡಮೇ ವರ್ಕ್ ಮಾಡ್ತಾಯಿದೆ. ಓಕೆನಾ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಕೆಳಗೆ ಹೋಗುತ್ತೆ, ಮೇಲೆ ಬರುತ್ತೆ. ಓಕೆ, ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೇಲ್ ಮಾಡಬೇಕು ಒಟ್ಟು ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಒಂಚೂರು ನಾನು ಏನು ಹೇಳ್ತಾ ಇದ್ದೀನಿ, ಅನಾಲಿಸಿಸ್ ಮೇಲೆ ಗಮನ ಕೊಡಿ. ಓಕೆ, ಗಮನ ಕೊಟ್ಟು ಒಂದೇ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ. ಒಂಚೂರು ಸ್ವಲ್ಪ ದಿನ ಮುಗಿಲಿ. ಯಾಕಂತಂತಂದರೆ ಈ ಕಡೆ ಕಾಲು ಸೇಲ್ ಮಾಡ್ತಾಯಿದ್ದಾರೆ, ಅಂದರೆ ಪುಟ್ಟು ಸೇಲ್ ಮಾಡ್ತಾಯಿದ್ದಾರೆ. ಓಕೆ, ಎರಡು ಕಡೆ ಸೇಲ್ ಮಾಡ್ತಾಯಿದ್ದಾರೆ. ಅದಕ್ಕೆ ಮಾರ್ಕೆಟ್ ಏನಾಗ್ತಾಯಿದೆ, ರ್ಯಾಂಡಮ್ ವರ್ಕ್ ಆಗ್ತಾಯಿದೆ. ಒಂದು ದಿವಸ ಗ್ರೀನು, ಒಂದು ದಿವಸ ರೆಡ್ಡು, ಒಂದು ದಿವಸ ಗ್ರೀನು, ಒಂದು ದಿವಸ ರೆಡ್ಡು, ಇದೇ ರೀತಿ ಮಾಡ್ತಾಯಿದೆ ಮಾರ್ಕೆಟು. ಓಕೆನಾ, ಸೊ ಇಂಥ ಮಾರ್ಕೆಟ್ ಬರ್ತಾನೆ ಇರುತ್ತೆ. ನಾವು ಬೀರ್ ಮಾಡಲೇಬೇಕಾಗುತ್ತೆ. ಬಟ್ ನಮ್ಮ ಕ್ಯಾಪಿಟಲ್ನ ಏನು ನಾವು ಸೇವ್ ಮಾಡಿ ಇಟ್ಕೋಬೇಕು. ಓಕೆ, ನಾವು ಕ್ಯಾಪಿಟಲ್ ಸೇವ್ ಮಾಡಿ ಇಟ್ಕೊಂಡಾಗ ಮಾತ್ರ ನಾವು ಸರ್ವೈವ್ ಆಗ್ತೀವಿ. ಇಲ್ಲ ಅಂತಂದರೆ ಟೋಟಲಿ ನಾವು ಝೀರೋ ಮಾಡಿದಾಗ ಏನೂ ಮಾಡೋಕ್ಕಾಗಂಗಿಲ್ಲ. ಇಲ್ಲ ಅಂತಂದರೆ ಕರೆಕ್ಟಾಗಿ ಎನಾಲಿಸಿಸ್ ಮೇಲೆ ನಾನು 330 ತೊಗೊಳ್ಳಿ ಅಂತಂತಂದರೆ 230 ಬರೋವರೆಗೂ ಎಕ್ಸಿಟ್ ಆಗೋಕ್ಕೆ ಹೋಗಬೇಡಿ. ಎಕ್ಸಾಕ್ಟ್ಲಿ ಏನು ಮಾಡಿ, ಇಲ್ಲಿಂದ 550 30 ಪಾಯಿಂಟು ಇಲ್ಲಿಂದ SL ತೊಗೊಂಡು ಹೊರಗಡೆ ಬನ್ನಿ. ಓಕೆನಾ, ಸೊ ಆ ರೀತಿ ಮಾಡ್ಕೊಳ್ಳಿ. ಬೇಕಾದ್ರೆ ನೋಡಿ ಬೆಳಗ್ಗೆನೇ ದುಮ್ಕಕ್ಕೆ ಹೋಗಬೇಡಿ. ನಾನು ನಿಮಗೆ ತೋರಿಸ್ತೀನಿ. ನಾನು ನಿಮಗೆ ಯಾಕಂತಂದರೆ ನಿನ್ನೆ ಓಕೆ ನಾನು ಅನಾಲಿಸಿಸ್ ಪ್ರಕಾರ ಟೆಲಿಗ್ರಾಮ್ನಲ್ಲೂ ಹಾಕಿದ್ದೆ ನಾನು. ಓಕೆ, 160 ಟಾರ್ಗೆಟ್ ಮಾಡಿ, ಆಮೇಲೆ 2300ವರೆಗೂ ಟಾರ್ಗೆಟ್ ಕೊಟ್ಟಿದ್ದೆ. ಓಕೆ, ಎಲ್ಲಿಂದ ಅಂತಂತಂದರೆ 550ಇಂದ. ಸೊ ಎಲ್ಲನೂ ವರ್ಕ್ ಆಗ್ತಾಯಿದೆ, ಇಲ್ಲ ಅಂತಿಲ್ಲ. ಬಟ್ ರ್ಯಾಂಡಮ್ ಬಿಹೇವ್ ಮಾಡ್ತಾಯಿದೆ ಮಾರ್ಕೆಟು. ಸಡನ್ನಾಗಲಿ ಇಲ್ಲಿ ನೋಡಿ. ಓಕೆ, 550ಇಂದ ನಾನು ಲೆವೆಲ್ ಹೇಳಿದೆ. ಬಟ್ ಎಲ್ಲಿಂದ ಬರುತ್ತೆ, 550ಇಂದನೇ ಬಂತು ಅಂತಂದರೆ ಮತ್ತೆ 350, 350ಇಂದ 250 ಈ ರೀತಿ ತೊಗೊಂಡು ಹೋಗ್ತಾಯಿರಿ ಅಂತ ಹೇಳಿದ್ದೆ ಅನಾಲಿಸಿಸಲ್ಲಿ. ಓಕೆನಾ, ಸೊ ನಾನು ಏನೇ ಲೆವೆಲ್ ಕೊಡಲಿ, ಓಕೆನಾ, 100 ಲೆವೆಲ್ ಕೊಟ್ಟೆ, ಮೇಲ್ಗಡೆ 200 ಲೆವೆಲ್ ಕೊಟ್ಟೆ, ಕೆಳಗಡೆ 50 ಲೆವೆಲ್ ಕೊಟ್ಟೆ ಅಂತಂದರೆ ಇಲ್ಲಿ 100 ಹತ್ರ ಓಪನ್ ಆಯಿತು ಅಂತಂದರೆ 100ವರೆಗೂ ಇದು 200 ಓಪನ್ ಆಯಿತು ಅಂದರೆ 100ವರೆಗೂ ಟಾರ್ಗೆಟ್ ಮಾಡಿ. 100ಅಲ್ಲೇ ಓಪನ್ ಆಯಿತು ಅಂತಂತಂದರೆ 50ಗೆ ಟಾರ್ಗೆಟ್ ಮಾಡಿ. ಓಕೆನಾ, ಇಲ್ಲಿ ಮಧ್ಯದಲ್ಲಿ ಏನು ಬರುತ್ತೆ, 150 ಇದು ಬರುತ್ತೆ, SL ಬರುತ್ತೆ. ಸೊ ಈ ರೀತಿ ಇಟ್ಕೊಳೋದು ಕಲೀರಿ SL. ಓಕೆನಾ, ಆಲ್ಮೋಸ್ಟ್ ಇಲ್ಲೇ ಓಪನ್ ಆಯಿತು, 50ಅಲ್ಲೇ ಓಪನ್ ಆಯಿತು ಅಂತಂತಂದರೆ ಮೇಲೆ ಏನು ಮಾಡ್ತೀರಾ, 75 ರುಪೀಸಿಗೆ SL ಶಿಫ್ಟ್ ಮಾಡಿಕೊಂಡು ಫರ್ದರ್ ಇದನ್ನು ನೀವು ಕೆಳಗಡೆ ತೊಗೊಂಡು ಹೋಗ್ಬೋದು. ಆ ರೀತಿ ಮಾಡಿಕೊಂಡು ಅದನ್ನು ಬಿಟ್ಕೊಂಡು ಎಲ್ಲಿ ಸಿಕ್ಕಲ್ಲ ರ್ಯಾಂಡಮ್ ನಾನು ಕೆಳಗಡೆ ಹೋಗುತ್ತೆ, ಮೇಲೆ ಹೋಗುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ ಅಂತ ಕೂತ್ಕೊಂಡ್ರೆ SL ಹಿಟ್ ಆಗ್ತಾನೆ ಇರುತ್ತೆ, ನಿಮ್ಮ ಕ್ಯಾಪಿಟಲ್ ಹೋಗ್ತಾನೆ ಇರುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಡೇ ಕ್ಯಾಂಡಲಲ್ಲಿ ಡೋಜಿ ಕ್ಯಾಂಡಲ್ ಆಗಿದೆ. ಓಕೆನಾ, ಡೋಜಿ ಕ್ಯಾಂಡಲ್ ಆಗಿದೆ. ಡೋಜಿ ಬಂದುಬಿಟ್ಟು ಇದೊಂದು ಚೂರು ಬಾಡಿ ಏನಾದರೂ ಇದ್ದರೆ ಲೆವೆಲ್ ಕೆಳಗಡೆ ಓಪನ್ ಆದರೆ ಮತ್ತು ಕಾಲ್ ಸೈಡ್ ಪುಟ್ ಸೈಡು. ಓಕೆ, ಈಗಲೂ ನಾನು ಇದ್ರ ಕೆಳಗಡೆ ಏನಾದರೂ ಓಪನ್ ಆದರೆ ಓಕೆ 350 ಏನಾದರೂ ಮತ್ತೆ ಬ್ರೇಕ್ ಆದರೆ ಮತ್ತೆ 250 ಟಾರ್ಗೆಟು ಮತ್ತು 200 ಟಾರ್ಗೆಟು ನೋಡ್ಬೋದು. ಅದರಲ್ಲಿ ಬೇರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಓಕೆನಾ, ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ಸ್ವಲ್ಪ ಬಿ ಕೇರ್ಫುಲ್. ಓಕೆ, ಸೊ ಇದ್ರ ಮೇಲ್ಗಡೆ ಕಾಲು ಅದು ನಿಮ್ಮ ಇಷ್ಟ, ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂತಂತಂದರೆ ಒಂದು ದಿವಸ ಕೆಳಗೆ ಒಂದು ದಿವಸ ಮೇಲೆ ಮಾಡ್ತಾಯಿದ್ರೆ ಮಾಡಿ, ಬೇಡ ಅಂತಿಲ್ಲ. ಅದನ್ನು ಹೇಳ್ತಾ ಇದ್ದೀನಲ್ಲ, ಒಂದೇ ಕ್ವಾಂಟಿಟಿಯಲ್ಲಿ ಇಟ್ಕೊಳ್ಳಿ. ಬಟ್ ಎಲ್ಲಿಂದ ಈ ಟರ್ನ್ ಬರುತ್ತೋ ಗೊತ್ತಾಗಲ್ಲ. ಯಾಕಂತಂದ್ರೆ ನೋಡಿ, ಇಲ್ಲಿ ಕೆಳಗಡೆ ಬೀಳ್ತಾ ಇರುತ್ತೆ, ಮೇಲ್ಗಡೆ ಹೋಗುತ್ತೆ. ಓಕೆನಾ, ಆ ರೀತಿ ಮತ್ತೆ ಮೇಲ್ಗಡೆ ಹೋಗ್ತಾ ಇರುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಎಲ್ಲಿ ಅಂತ ನೀವು ಇದು ಮಾಡ್ತೀರಿ, ಎಲ್ಲಿಂದ ರಿಜೆಕ್ಷನ್ ತೊಗೊಳುತ್ತೆ. ಓಕೆ, 23ಇಂದ ನೀವು ತೊಗೋತಾ ಇದ್ದೀರಾ, 23 200ಗೆ ಹೋಗುತ್ತೆ, 100ಗೆ ಹೋಗುತ್ತೆ ಅಂತ ತೊಗೋತಾ ಇರ್ತೀರ. ಓಕೆ, ಇಲ್ಲಿಂದ 30 ಪಾಯಿಂಟೇನೋ ಇಲ್ಲಿ ರಿವರ್ಸ್ ಆದರೆ ಮತ್ತೆ ಇಲ್ಲಿ SL ತೊಗೋಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬೀಳ್ತಾ ಇದ್ದರೆ ನೀವು ಕೆಳಗಡೆ ತೊಗೊಳೋಣ ಅಂತಂದರೆ ಮತ್ತೆ ರಿವರ್ಸ್ ಆಗಿಬಿಡುತ್ತೆ. ಸೊ ಆ ರೀತಿ ರ್ಯಾಂಡಮ್ ವರ್ಕ್ ಮಾಡ್ತಾಯಿದೆ. ಓಕೆನಾ, ಸೊ ಟೆಲಿಗ್ರಾಮ್ ಚಾನಲ್ನು ಸ್ವಲ್ಪ ನೋಡ್ಕೊತೀರಿ. ಓಕೆ, ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಅದ್ರ ಪ್ರಕಾರ ಆದರೂ ಅಟ್ಲೀಸ್ಟ್ ಮಾಡಿ. ಎಕ್ಸಾಕ್ಟ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ನಾನು 160 ಟಾರ್ಗೆಟ್ ಕೊಟ್ಟಿದ್ದೆ. ಸೊ ರೀಚ್ ಆಗಿದೆ. ಅದಾದ ತಕ್ಷಣ ನಾನು ಇಲ್ಲಿ 340 ಕೆಳಗಡೆ. ಓಕೆ, ಯಾಕಂದರೆ ನಿನ್ನೆ 320 ಅಂತ ಹೇಳಿದ್ದೆ ನಾನು. ಇಲ್ಲಿಂದ 320 ಇದ್ದರೆ ಕೆಳಗೆ ಇದು ಎಕ್ಸಿಟ್ ಮಾಡಿಬಿಡಿ ಪುಟ್ಟಿಂದ ಅಂತ. ಸೊ ಅದನ್ನೇ ಅನಾಲಿಸಿಸ್ ಇಟ್ಕೊಂಡು ನಾನು 340ಗೆ SL ಇಟ್ಕೊಂಡು ಓಕೆ 320ಇಂದ ನೀವು ನೋಡ್ಬೋದು 300ಇಂದ ಕೆಳಗಡೆ ಬಂತು. ಬಟ್ ಇಲ್ಲಿ ತುಂಬ ಸ್ಲೋನೇ ಇತ್ತು. ನನಗೆ ಗೊತ್ತಾಗ್ಬಿಡ್ತು ಮೋಸ್ಟ್ಲಿ ಇದು ಮತ್ತೆ ಮಾರ್ಕೆಟ್ ರಿವರ್ಸೇ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಜಾಸ್ತಿ ಕೆಳಗಡೆ ಟಾರ್ಗೆಟ್ ನಾನು ಅನಾಲಿಸಿಸಲ್ಲಿ 100 ಕೊಟ್ಟಿದ್ದೆ, ಅದನ್ನು ಶಿಫ್ಟ್ ಆಗಿ 160 ಅಂತ ಮಾಡಿಬಿಟ್ಟಿದ್ದೆ. ಆ್ಯಕ್ಚುಲಿ ಇದನ್ನು ನಾನು ಕೊಡೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ಇರಲಿ ಅಂತ ಇದನ್ನು ಟಾರ್ಗೆಟ್ ಕೊಟ್ಟೆ. ಓಕೆನಾ, ಸೊ ನಾಳೆ ಸೆನ್ಸಸ್ ಎಕ್ಸ್ಪೈರಿ ತಲೆಯಲ್ಲಿರಲಿ. ಇದೊಂದು ಲೈನು, ಇದು ಲೈನು, ಇದರ ಕೆಳಗಡೆ ಪುಟ್ಟು, ಇದರ ಮೇಲ್ಗಡೆ ಕಾಲು. ಓಕೆ, ಇದ್ರ ಮಧ್ಯದಲ್ಲಿ ಮತ್ತೆ ನಿಮಗೆಲ್ಲೂ ನಿಮಗೆ ಟ್ರೇಡ್ ಸಿಗೋಂಗಿಲ್ಲ. ಇದು ಬಂದುಬಿಟ್ಟು ನೋ ಟ್ರೇಡಿಂಗ್ ಝೋನ್ ಆಗುತ್ತೆ. ನೀವು ಇಲ್ಲಿ ಬಂದಾಗ ಓಕೆ, ಇಲ್ಲೇನಾದರೂ ಮಾರ್ಕೆಟ್ ಸಿಕ್ತು ಅಂದ್ಕೊಳ್ಳಿ, ಇಲ್ಲಿ ಸಿಕ್ಕಾಗ ಮೇಲ್ಗಡೆ ಬರ್ಬೋದು.
ಬೈ ಚಾನ್ಸ್ ಇಲ್ಲೇನಾದರೂ ಸಿಕ್ಕರೆ ಮತ್ತೆ ಕೆಳಗಡೆ ಬರ್ಬೋದು. ಮತ್ತು ಮಧ್ಯದಲ್ಲಿ ಏನಾದರೂ ಓಪನ್ ಆದರೆ ಯಾವ ಕಡೆ ಹೋಗುತ್ತೆ ಡೈರೆಕ್ಷನ್ ಗೊತ್ತಾಗಲ್ಲ, ಹೌದಾ? ಸೊ ಅದಕ್ಕೆ ಮೇಲ್ಗಡೆ ಸಿಕ್ಕರೆ ಕೆಳಗಡೆ ಬನ್ನಿ, ಕೆಳಗಡೆ ಸಿಕ್ಕರೆ ಮೇಲ್ಗಡೆ ಬನ್ನಿ. ಬಟ್ ಕೆಳಗಡೆ ಸಿಕ್ಕಾಗ ಓಕೆ ಸ್ಟ್ರಿಕ್ಟ್ಲಿ ಇಲ್ಲಿ, ಯಾಕಂತಂದ್ರೆ ಮತ್ತೆ ಇಮಿಡಿಯೇಟಾಗಿ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಇಮಿಡಿಯೇಟ್ ಬ್ರೇಕ್ ಆದರೆ ಓಕೆ ಯು ಕ್ಯಾನ್ ಕ್ಯಾರಿ. ಓಕೆ ಪುಟ್ಟನ್ನು ಏನು ಮಾಡ್ಕೊಳ್ಳಿ, ಕ್ಯಾರಿ ಮಾಡ್ಕೊಂಡು ಹೋಗಿ. ಓಕೆ ಇಲ್ಲಿಂದ 150 ಇದೆ, ಡೈರೆಕ್ಟ್ ಬಂದುಬಿಟ್ಟು 950ಗೆ ಬರುತ್ತೆ, ಅಂದರೆ 22,950ಗೆ ಬರುತ್ತೆ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಂದರೆ ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, 350 ಲೆವೆಲ್. ಓಕೆ 350 ಲೆವೆಲ್ ಬಂದಾಗ ನೀವು ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ? ಸೊ ಯಾಕಂತಂದರೆ ಈ ರೀತಿ ಇದ್ದಾಗ ಮಾರ್ಕೆಟ್ ಕರೆಕ್ಟಾಗಿ ಇಲ್ಲೇ ಹೋಗುತ್ತೆ ಅಲ್ಲೇ ಹೋಗುತ್ತೆ ಅಂತ ಅನಾಲಿಸಿಸ್ ಮಾಡಿ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇವು 2 ಲೈನ್ ಇಂಪಾರ್ಟೆಂಟ್ ಇಟ್ಕೊಂಡ್ಬಿಡಿ, ಯಾಕಂತಂದರೆ ಇಲ್ಲಿಂದ ಇಲ್ಲಿಗೆ, ಓಕೆನಾ? ಸೆನ್ಸೆಕ್ಸ್ ಎಕ್ಸ್ಪೈರಿ ಇದ್ದಿದ್ದಿಲ್ಲ ಅಂತಂತಂದರೆ ಬೇರೆ ಏನಾದರೂ ಮೆಥಡ್ ಹೇಳ್ಬೋದಾಗಿತ್ತು. ಓಕೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದ್ರ ಕೆಳಗಡೆ ಪುಟ್ಟು. ಓಕೆ ಇಲ್ಲಿಂದ ಎಷ್ಟು ಟ್ರಾವೆಲ್ ಇದೆಯೋ ಇಲ್ಲಿಂದ ಪ್ಲಸ್ 100 150 ಟಾರ್ಗೆಟ್ ಮಾಡಿ, ನಾನು ಬೇಡ ಅಂತಲ್ಲ, ಇಲ್ಲಿನೂ ಹಾಗೆ ಇದೆ. ಬಟ್ ನಾನು ಕಾಲ್ ಸೈಡ್ ಹೋಗೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಟೋಟಲಿ. ಬಟ್ ಕೆಳಗಡೆ ಸಿಕ್ಕಾಗ ಕೆಳಗಡೆ ಏನಾದರೂ ಬ್ರೇಕ್ ಆಯಿತು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಕೆಳಗಡೆ ಬಂತು ಅಂದರೆ ಮೇಲ್ಗಡೆ ತೊಗೊಳ್ಳಿ ಅಂತ ಹೇಳ್ತಾಯಿದ್ದೀನಿ, ಮೇಲ್ಗಡೆ ಏನಾದರೂ ಓಪನ್ ಆದರೆ ಕೆಳಗಡೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಸೊ ಆ ರೀತಿ ಮಾಡಿ. ಬಟ್ ಇಲ್ಲಿಂದ ಮೇಲ್ ಬ್ರೇಕ್ ಆದರೆ ಅದು ನಿಮ್ಮ ಇಷ್ಟ ಕಾಲ್ ಸೈಡ್ ಹೋಗೋದು. ಬಟ್ ಇಲ್ಲಿಂದ ಕೆಳಗೆ ಏನಾದರೂ ಈ ಲೆವೆಲ್ ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಓಕೆನಾ? 130 ಲೆವೆಲ್ ಏನಾದರೂ ಬ್ರೇಕ್ ಆದರೆ ಡೈರೆಕ್ಟಾಗಿ ನಿಮಗೆ 950 900 ಟಾರ್ಗೆಟ್ ನೋಡ್ಲಿಕ್ಕೆ ಸಿಗುತ್ತೆ. 23K ಒಳಗಡೆ ಬರೋ ಚಾನ್ಸಸ್ ಇದೆ. ಬಟ್ ಇಲ್ಲಿಂದ 130, ಇಲ್ಲಿಂದ 100 ಪಾಯಿಂಟ್ ಇದೆ. ಸ್ವಲ್ಪ ಬಿ ಕೇರ್ಫುಲ್. ಇವತ್ತು ಹೆಂಗೆ ನಾನು 60ಗೆ 160 ಅಂತ ಹೇಳಿದ್ನೋ ಆ ರೀತಿ ತೆಗೆಯೋಕ್ಕೆ ನೋಡ್ಕೊಳ್ಳಿ, ಇಲ್ಲಾಂತಂದ್ರೆ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಸಿನಾರಿಯೋನ ತಲೆಯಲ್ಲಿ ಇಟ್ಕೊಳ್ಳಿ. ಮೇಲ್ಗಡೆ ಕೆಳಗಡೆ ಲೈನ್ ಹಾಕ್ಕೊಳ್ಳಿ. ಮೇಲ್ಗಡೆ ಓಪನ್ ಆದರೆ ಕೆಳಗಡೆ ಓಪನ್ ಆದರೆ ಕಾಲ್ ಸೈಡಲ್ಲೂ ಬರೋಕ್ಕೆ ರೆಡಿ ಇರಿ. ಯಾಕಂದರೆ ಇಲ್ಲಿನೂ ಬಂತು ಹಾಗಂತ ಇಲ್ಲಿನೂ ಬರುತ್ತೆ ಅಂತ ನನಗೆ ಡೌಟ್ ಇದೆ. ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ಇದನ್ನು ಕೊಡ್ತಾಯಿದ್ದೀನಿ. ಬಟ್ ಇಲ್ಲಿ ಕೊಡ್ತಾಯಿಲ್ಲ ನಾನು, ಓಕೆನಾ? ಇಲ್ಲಿನೂ ಹೋಗುತ್ತೆ ಹೇಳೋಕ್ಕಾಗಲ್ಲ. ಇಲ್ಲಿ ಮೇಲೆ ಬ್ರೇಕ್ ಆದರೆ ಮತ್ತೊಂದು ಇಲ್ಲೊಂದು ಇದೆ ರೆಸಿಸ್ಟೆನ್ಸಿ, ಓಕೆನಾ? 550 ಸೊ ಇಲ್ಲಿಂದ ಧುಮುಕಿದ್ರೆ ಹೇಳೋಕ್ಕಾಗಲ್ಲ. ಅದಕ್ಕೆ ನನಗೆ ಮೇಲ್ಗಡೆ ಇಂಟ್ರೆಸ್ಟ್ ಇಲ್ಲ. ಕೆಳಗಡೆ ಏನಾದರೂ ಲೋ ಬ್ರೇಕ್ ಆದರೆ ಬೇಕಾದರೆ ತೊಗೊಳ್ಳಿ. ಇಲ್ಲಿಂದ ಏನಾದರೂ ಹೈ ರಿಜೆಕ್ಷನ್ ಆಯಿತು, ಓಕೆ ಇಲ್ಲಿಂದ ಹೈ ರಿಜೆಕ್ಷನ್ ಆಯಿತು, ಇಲ್ಲಿಂದನೇ ಮತ್ತೆ ಮಾರ್ಕೆಟ್ ಬಂತು, ಇಲ್ಲ ಇಲ್ಲಿಂದ ಹೋಗಿ ಇಲ್ಲಿ ಬಂತು ಅಂತಂದರೆ ಅದನ್ನು ಬೇಕಾದ್ರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಲೈನ್ ಹಾಕ್ಕೊಳ್ಳಿ, ಓಕೆನಾ? ಈ ಲೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲೊಂದು ಚಾನಲ್ ಬರುತ್ತೆ. ಸೊ ಈ ಟಾರ್ಗೆಟ್, ಅದಕ್ಕೆ ನಾನು 23K ಟಾರ್ಗೆಟ್ ಹೇಳ್ತಾ ಇದ್ದೀನಿ. ಓಕೆ ಸೊ ಇಲ್ಲಿ ನೋಡಿ ಇದನ್ನು ತೊಗೊಂಬಂದ್ಬಿಟ್ಟು ಇಲ್ಲಿ ನೋಡಿ 23 ಓಕೆ 050 ಇದು ಟಾರ್ಗೆಟು. ಸೊ ಈ ಟಾರ್ಗೆಟನ್ನು ಇಲ್ಲಿ ತೊಗೊಂಬಂದು ಓಕೆ ಇಲ್ಲಿಂದ, ಅದಕ್ಕೆ ನಾನು 350 ಲೆವೆಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಬೈ ಚಾನ್ಸ್ ಏನಾದರೂ 350 ಬ್ರೇಕ್ ಆದರೆ ಓಕೆ ಈ ಟಾರ್ಗೆಟನ್ನು ಅಚೀವ್ ಮಾಡ್ಕೊಳ್ಳಿ. ಅದು ಪುಟ್ ಸೈಡ್. ಓಕೆ ಕಾಲ್ ಸೈಡ್ ಅಂತೂ ನನಗೆ ಇಂಟ್ರೆಸ್ಟ್ ಇಲ್ಲ ಟೋಟಲಿ, ಅದು ನಿಮ್ಮ ಇಷ್ಟ. ಓಕೆ ಅದು ತೊಗೊಳೋದಿದ್ರೆ ನೀವು ತೊಗೊಳ್ಳಿ. ಓಕೆ ಸೊ ಡೇ ಕ್ಯಾಂಡಲ್ ಅಂತೂ ಹೇಳಿಬಿಟ್ಟಿದ್ದೀನಿ. ಡೇ ಕ್ಯಾಂಡಲಲ್ಲೂ ಅದೇ ರೀತಿ, ಓಕೆನಾ? ಇಲ್ಲಿಂದ 400, ಅದಕ್ಕೆ ನಾನು 350 ಸ್ವಲ್ಪ 50 ಪಾಯಿಂಟ್ ಬ್ರೇಕ್ ಆಗಕ್ಕೆ ಬಿಡಿ. ಇಲ್ಲಿಂದನೇ ಏನಾದರೂ ಓಪನ್ ಆಯಿತು ಮಾರ್ಕೆಟು ಅಂತಂದರೆ ಫರ್ದರ್ ಇಲ್ಲಿಂದ ನೀವು ಕೂತ್ಕೊಳ್ಳೋಕೆ ಟ್ರೈ ಮಾಡಿ. ಬಟ್ ಇದು ಲೆವೆಲ್ ಏನು ಬ್ರೇಕ್ ಆಗಂಗಿಲ್ಲ ಅಕಸ್ಮಾತ್ ಇಲ್ಲೇನಾದರೂ ಓಪನ್ ಆದರೆ. ಸೊ ಇದ್ರ ಮೇಲ್ಗಡೆ ಓಪನ್ ಆದರೆ ಮತ್ತೆ ಇಲ್ಲೊಂದು ರೆಸಿಸ್ಟೆನ್ಸೇ ಇದೆ. ಸೊ ಅದಕ್ಕೆ ಕಾಲ್ ಸೈಡ್ ನನಗೆ ಇಂಟ್ರೆಸ್ಟ್ ಇಲ್ಲ, ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.